ಏನು ಮಾಡ್ತಿದ್ಯಾ? ಬೆಲ್ಲ ತಿಂತಿದ್ಯಾ? ಬೇವಿನ ಎಲೆನೂ ತಿನ್ನಬೇಕು, ಜೊತೆಲಿ ಬೇವು ಬೆಲ್ಲ ಎರಡನ್ನೂ ತಿನ್ನಬೇಕು. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ನಾನೊಂದು ಬ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆಯೇ ಇವತ್ತು ಒಂದು ಯುಗಾದಿ ಹಬ್ಬದ ದಿನ ಒಬ್ಬಟ್ಟು ತೋರಿಸ್ದೆ, ಏನು ಇವರು ಕೇಕ್ ತೋರಿಸ್ತಿದ್ದಾರೆ ಅಂತ ಅಂದ್ಕೋಬೋದು. ಇವತ್ತು ಜೆನ್ನಿನ ಬರ್ಡೇ ಇದೆ, ಹಾಗಾಗಿ ನಮ್ಮ ಅತ್ತೆ ಕೇಕು ಚಾಕ್ಲೇಟ್ಸ್ ಎಲ್ಲ ಕೂಡ ತರಿಸಿದ್ದಾರೆ ಚೇತನ್ಗೆ ಹೇಳಿ. ಜೆನ್ನಿನೂ ಕೂಡ ರೆಡಿಯಾಗಿ ನಿಂತಿದ್ದಾಳೆ. ನಮ್ಮ ಅತ್ತೆ ಬೆಳಗ್ಗೆನೇ ಬೇಗನೆ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗ ಎಡೆ ಇಡೋದಕ್ಕೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಿದ್ದಾರೆ. ನಾವು ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಮೈಸೂರಿನಿಂದ ಊರಿಗೆ ಬಂದು ಊರಿನಲ್ಲಿ ಎಡೆ ಇಡೋದು. ನನ್ನ ಗಂಡನ ಮನೆಯಲ್ಲಿ ದೀಪಾವಳಿ, ಯುಗಾದಿ, ಗೌರಿ 3 ಹಬ್ಬದಲ್ಲೂ ಕೂಡ ಎಡೆ ಇಡ್ತೀವಿ. ಆದರೆ ಯುಗಾದಿ ಅಂದರೆ ದೀಪಾವಳಿನಲ್ಲಿ ನಾವು ಹಿರಿಯವ್ರಿಗೆ ಬಟ್ಟೆ, ಕಲಶ ಎಲ್ಲನೂ ಇಟ್ಟು ಎಲ್ಲ ಥರದ ತಿಂಡಿಗಳನ್ನೂ ಮಾಡಿ ಎಡೆ ಇಡ್ತೀವಿ. ಆದರೆ ಯುಗಾದಿ, ಗೌರಿನಲ್ಲಿ ಅನ್ನ, ಸಾಂಬಾರು, ಚಿತ್ರಾನ್ನ, ಒಬ್ಬಟ್ಟು, ಇಡ್ಲಿ, ಗೊಜ್ಜು ಇಷ್ಟನ್ನು ಮಾತ್ರ ಮಾಡಿ ಎಡೆ ಇಡ್ತೀವಿ. ಬಟ್ಟೆ ಏನೂ ಇಡಲ್ಲ. ಹಾಗೆಯೇ ಅಮ್ಮ ಎಡೆ ಎಲ್ಲ ಇಟ್ಟು ಇವಾಗ ಪೂಜೆಗೆಲ್ಲನೂ ಕೂಡ ರೆಡಿ ಮಾಡಿದ್ದಾರೆ. ಅಪ್ಪ ಸ್ನಾನ ಮಾಡ್ಕೊಂಡು ಬಂದು ಅವರು ಫಸ್ಟು ಪೂಜೆನ ಮಾಡಿದ್ಮೇಲೆ ನಾವುಗಳೆಲ್ಲ ಪೂಜೆ ಮಾಡ್ತೀವಿ. ಜನಿಯನ್ನು ನಿಂತ್ಕೊಂಡು ನೋಡ್ತಿದ್ದಾಳೆ. ಹಾಗೆ ಅಪ್ಪಂದು ಎಲ್ಲರದ್ದು ಪೂಜೆ ಆಯಿತು. ಇವಾಗ ಅಮ್ಮ ಪೂಜೆ ಮಾಡ್ತಿದ್ದಾರೆ. ಎಲ್ರದ್ದು ಪೂಜೆ ಊಟ ಎಲ್ಲ ಆದಮೇಲೆ ಜನಿನ ಕೈಲಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಕೇಕ್ ಕಟ್ ಮಾಡಿಸೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಏನಕ್ಕೆ ಅಂದರೆ ನಾನಿವಾಗ ಇಲ್ಲಿ ಹಬ್ಬನ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗಬೇಕು. ಹಾಗಾಗಿ ಅವಳ ಕೈಲಿ 11:15ಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ನಾಳೆ ಹೆಂಗಿದ್ರು ಕೇಕ್ ಎಲ್ಲ ಕಟ್ ಮಾಡಿಸಿ ನಮ್ಮ ಅಮ್ಮನ ಮನೆಯಲ್ಲಿ ಬರ್ಡೇ ಮಾಡ್ತಿದ್ವಿ. ಹಾಗಾಗಿ ಇವತ್ತು ಬೇಡ ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಅತ್ತೆ ಬಿಡಲಿಲ್ಲ. ಇಲ್ಲ, ನನ್ನ ಮಗಳ ಕೈಲಿ ನಾನು ಒಂದು ಕೇಕ್ ಕಟ್ ಮಾಡಿಸ್ತೀನಿ ಅಂತ ಹೇಳಿ ಕೇಕ್ ತರಿಸಿ ಮತ್ತು ಚಾಕ್ಲೇಟ್ಸ್ ಎಲ್ಲ ತರಿಸಿದ್ರು ಅವರೇ. ನಮ್ಮ ಮನೆ ಹತ್ರನೂ ಕೂಡ ಕೆಲವೊಂದು ಮಕ್ಳುಗಳಿದ್ದಾರೆ, ಅವ್ರನ್ನೆಲ್ಲ ಕರೆಸಿ ಜನ್ನಿನ ಕೈಲಿ ಕೇಕ್ ಕಟ್ ಮಾಡಿಸಿ ಮಕ್ಳಿಗೆಲ್ಲ ಕೊಟ್ವಿ. ಹಾಗೆ ರಿಟರ್ನ್ ಗಿಫ್ಟನ್ನ ತೊಗೊಬರೋದೇ ಮರ್ತೋಯ್ತು ನನಗೆ ಈ ಸಾರಿ. ಏಕೆಂದರೆ ಜನ್ನಿನ ಎಕ್ಸಾಮು ಮುಗ್ದಿದ್ದೆ ನಿನ್ನೆ. ಆ ಟೆನ್ಷನಲ್ಲಿ ನನಗೆ ಮಕ್ಳುಗಳಿಗೆ ರಿಟರ್ನ್ ಗಿಫ್ಟ್ ತರೋದೇ ಮರ್ತೋಯ್ತು. ಈ ಸಾರಿ ಮಕ್ಳುಗಳಿಗೆಲ್ಲ ರಿಟರ್ನ್ ಗಿಫ್ಟ್ ಕೊಡಲೇ ಇಲ್ಲ. ಚಾಕ್ಲೇಟ್ಸು, ಕೇಕ್ಸು, ಬಾಳೆಹಣ್ಣು ಇಷ್ಟೇ ಕೊಟ್ಟಿದ್ದು. ಇವಾಗ ಮಕ್ಕಳೆಲ್ಲ ಇಸ್ಕೊಂಡು ಮನೆಗೆ ಹೋದರು. ಹಾಗೆ ನಾವು ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಹಬ್ಬ ಎಲ್ಲ ಮುಗಿಸ್ಕೊಂಡು ಗಂಡನ ಮನೆ. ಹ್ಯಾಪಿ ಯುಗಾದಿ ಟು ಆಲ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವಾಗ ನಾನು ನಮ್ಮ ಅತ್ತೆ ಮನೆಯಿಂದ ಹಬ್ಬ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ಜೆನ್ನಿನ ಬರ್ಡೇನೆ, ಯುಗಾದಿ ಹಬ್ಬದ ದಿನನೇ. ಇನ್ನೊಂದು ಖುಷಿ ಏನು ಅಂದರೆ ಡೇಟು ಮತ್ತು ದಿನ ಎರಡು ಒಂದೇ ದಿನ ಬಿದ್ದಿದೆ. ಅವಳು ಹುಟ್ಟಿದ್ದು ಗುರುವಾರ ಮತ್ತು 19ನೇ ತಾರೀಕು. ಇವತ್ತು ಹಬ್ಬನೂ ಅಷ್ಟೇ 19ನೇ ತಾರೀಕು ಗುರುವಾರನೇ ಬಿದ್ದಿದೆ. ಅದು ಖುಷಿ ಆಯಿತು ನನಗೆ. ವಾರ ಮತ್ತು ಡೇಟ್ ಎರಡೂ ಒಂದೇ ದಿನ ಬಿದ್ದಿದೆ. ನಾನು ರಾಘವೇಂದ್ರ ಸ್ವಾಮಿ ಭಕ್ತೆ, ಹಾಗಾಗಿ ನನ್ನ ಮಗಳು ರಾಘವೇಂದ್ರ ಸ್ವಾಮಿ ವಾರದ ದಿನವೇ ಹುಟ್ಟಿದ್ಲು. ಅದೊಂದು ಖುಷಿ ಇದೆ. ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಹಬ್ಬ ಮುಗಿಸ್ಕೊಂಡು ಮೈಸೂರಿಂದ ನೆನ್ನೆನೇ ಬಂದ್ವಿ. ಜೆನ್ನಿನ ಎಕ್ಸಾಮ್ ಕೂಡ ನೆನ್ನೆನೇ ಮುಗೀತು. ನೆನ್ನೆ ಮಧ್ಯಾಹ್ನ 1:15ಗೆ ಅವಳಿಗೆ ಎಕ್ಸಾಮ್ ಎಲ್ಲ ಮುಗೀತು. ನಾವು ಒಂದು 2 ಗಂಟೆ ಹಾಗೆ ಮೈಸೂರು ಬಿಟ್ವಿ. ಇಲ್ಲಿಗೆ ಬರೋ ಅಷ್ಟರಲ್ಲಿ 4 ಗಂಟೆ ಆಗಿತ್ತು. ನೆನ್ನೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ಹಬ್ಬ ಮಾಡಿ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಹಾಗೆಯೇ ಇದು ಬಂದು ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಹಾಗೆ ಇವತ್ತು ನಾವು ಜೆನ್ನಿನ ಬರ್ಡೇನ ಸಿಂಪಲ್ಲಾಗಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ನಾಳೆ ಬಂದು ಎಲ್ರಿಗೂ ಹೇಳಿ ಗ್ರ್ಯಾಂಡಾಗಿ ಅಮ್ಮನ ಮನೆ ಮಾಡ್ತಾ ಇದ್ದೀನಿ. ಆ ಬ್ಲಾಗ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಪೂರ್ತಿ ವಿಡಿಯೋಸ್ನ ನೋಡಿ. ಚೇತನ್ ಅವ್ರ ಊರಿಂದ ನಮ್ಮೂರಿಗೆ ಏನಿಲ್ಲ ಅಂದರೂ ಒಂದು 15-16 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಇವಾಗ ನಾವು ಮನೆ ಹತ್ರ ಬಂದ್ವಿ. ನಮ್ಮ ಡ್ಯಾಡಿ ಬೆಳಗ್ಗೆಯಿಂದನೇ ಬೇಗ ಬನ್ನಿ ಅಂತ ಒಂದು 5-6 ಸಲ ಕಾಲ್ ಮಾಡಿದರು. ಹಾಗೆಯೇ ನಾವು ಬರೋದನ್ನು ಕೂಡ ಕಾಯ್ತಾ ಹೊರಗಡೆಲೇ ನಿಂತಿದ್ರು. ಜನ್ಯ ತಾತನ ನೋಡೋದು ಖುಷಿನಲ್ಲಿ ಏನೋ ಸ್ಮೈಲ್ ಮಾಡಿಕೊಂಡು ಕಾರಿಳ್ದು ಓಡೋಗಿ ತಾತನ ತಪ್ಕೊಂಡು ಮುತ್ತೆಲ್ಲ ಕೊಡ್ತಿದ್ದಾಳೆ. ಅವಳಿಗೆ ತುಂಬ ದಿನವೇ ಆಗಿತ್ತು ಅವ್ರ ತಾತನ ನೋಡಿ. ಹಾಗೆಯೇ ಇವಾಗ ನಾನು ಲಗೇಜ್ ತೊಗೊಂಡು ಒಳಗಡೆ ಹೋಗ್ತಾಯಿದ್ದೀನಿ. ಚೇತನ್ ಮತ್ತು ಜನ್ಯ ಮೊದಲೇ ಹೋದರು. ನಾನು ಹಾಗೆಯೇ ವೀಡಿಯೋಸ್ನ ಮಾಡ್ಕೊಂಡು ನಿಧಾನಕ್ಕೆ ಒಳಗಡೆ ಹೋಗ್ತಾಯಿದ್ದೀನಿ. ಅಮ್ಮ ಜನ್ನಿಗೆ ಮತ್ತು ಇವಾಗೆ ಇಬ್ರಿಗೂ ಕೂಡ ಪೂಜೆ ಮಾಡಿ ಬನ್ನಿ ಅಂತ ಹೇಳಿ ವಿಭೂತಿ ಎಲ್ಲ ಇಡ್ತಾಯಿದ್ದಾರೆ ಹಣೆಗೆ. ಇವಳು ಬಂದು ನಮ್ಮ ಅಕ್ಕನ ಮಗಳು. ನಾನು ಹಳೆ ಒಂದು ಬ್ಲಾಗಲ್ಲೂ ಕೂಡ ತೋರಿಸಿದ್ದೀನಿ ಇಬ್ಬನ್ನ. ಅಮ್ಮ ಇವಾಗ ಎಡೆ ಇಡೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಿದ್ದಾರೆ. ನಾವು ಪಕ್ಷ ಎಲ್ಲ ಮಾಡಲ್ಲ. ಕೆಲವೊಬ್ಬರು ಪಕ್ಷದಲ್ಲಿ ಹಿರಿಯವ್ರಿಗೆ ಎಡೆನ ಇಡ್ತಾರೆ. ಆದರೆ ನಮ್ಮ ಅತ್ತೆ ಮನೆ, ನಮ್ಮ ಅಮ್ಮನ ಮನೆ ಗೌರಿ ಯುಗಾದಿನಲ್ಲಿ ಎಡೆನ ಹಾಕ್ತಾರೆ. ನನ್ನ ಗಂಡನ ಮನೆ ನಾನು ಫಸ್ಟೇ ಹೇಳ್ದಂಗೆ 3 ಹಬ್ಬದಲ್ಲೂ ಕೂಡ ಎಡೆ ಇಡ್ತಾರೆ.
ಹಾಗೆ ಅಕ್ಕ ಬಂದು ಪಾಪ ಅಡುಗೆ ಮನೆಯಲ್ಲೇ ಫುಲ್ ಸೆಟ್ಲಾಗ್ಬಿಟ್ಟಿದ್ದಾಳೆ. ಬೆಳಗ್ಗೆಯಿಂದ ಅಡುಗೆ ಎಲ್ಲ ಮಾಡ್ತಿದ್ದಾಳೆ ಅವಳೇ. ಅಮ್ಮ ಎಡೆ ಇಡೋದಕ್ಕೆ ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರಲ್ವ, ಹಾಗಾಗಿ ಪಾಪ ಅವಳೇ ವಡೆ ಎಲ್ಲ ಮಾಡಿದ್ದಾಳೆ. ವಡೆ ಅಂತೂ ತುಂಬ ಚೆನ್ನಾಗಿತ್ತು. ಅವಳೇ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ವಡೆ ಮಾಡೋದು, ವಡೆ ಎಲ್ಲ ಬೇಯಿಸೋದು ಅಂದರೆ ಅಕ್ಕನೇ. ಇನ್ನು ಬೇರೆ ಅಡುಗೆಗಳೆಲ್ಲ ಅಮ್ಮ ಮಾಡ್ತಾರೆ. ನಾನು ಪ್ರತಿ ವರ್ಷವೂ ಕೂಡ ಎಡೆ ಇಡೋ ಟೈಮ್ಗೆ ಬರೋದು. ಏನಕ್ಕೆ ಅಂದರೆ ಅಲ್ಲೂ ಕೂಡ ಎಡೆ ಇಡ್ತಾರಲ್ವ, ಹಾಗಾಗಿ ಅಕ್ಕನ ಮನೆಯಲ್ಲಿ ಬೇರೆ ಹಬ್ಬ ಮಾಡ್ತಾರೆ ಅವರು, ಆವಾಗ ಹಿರಿಯವ್ರಿಗೆ ಎಡೆನ ಇಡ್ತಾರೆ. ಅಮ್ಮ ಒಬ್ಬಟ್ಟನ್ನು ಕೂಡ ತುಂಬಾ ಚೆನ್ನಾಗಿ ಬೇಯಿಸಿದ್ದಾರೆ. ಅಮ್ಮ ಈ ಹಬ್ಬದಲ್ಲಿ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಎಲ್ಲನೂ ಕೂಡ ಮಾಡ್ತಾರೆ. ನನ್ನ ಫೇವ್ರೇಟು ಆಲೂಗೆಡ್ಡೆ ಪಲ್ಯ, ಒಬ್ಬಟ್ಟು ಸಾರು ಮಾಡಿದ್ದಾರೆ. ಇನ್ನು ಕೆಲವೊಂದು ಗೊಜ್ಜು ಎಲ್ಲನೂ ಕೂಡ ಮಾಡ್ತಾಯಿದ್ರು. ಹಾಗೆ ಅಮ್ಮ ಹೇಳಿದ್ರು ತಾತನ ಫೋಟೋಗೆ ಸ್ವಲ್ಪ ಹೂವೆಲ್ಲ ಇಡು ಅಂತ ಹೇಳಿ, ತಾತನ ಫೋಟೋಗೆ ಹೂವೆಲ್ಲ ಇಟ್ಟು ಬರೋ ಅಷ್ಟರಲ್ಲಿ ಅಮ್ಮ ಎಡೆ ಎಲ್ಲ ಕೂಡ ಇಟ್ಟಿದ್ದಾರೆ. ನಮ್ಮ ಮನೆಗಳಲ್ಲಿ ಈ ಥರ ಹಿರಿಯವ್ರಿಗೆ ಎಡೆನ ಇಡೋದು. ಕಳಶನ ಇಟ್ಟು ಅದ್ರ ಮೇಲೆ ಬಟ್ಟೆ ಇಟ್ಟು ಅದ್ರ ಮೇಲೆ ಹೂವೆಲ್ಲ ಇಟ್ಟಿದ್ದಾರೆ. ಒಂದು ಕಡೆ ತಾತನ ಬಟ್ಟೆ, ಇನ್ನೊಂದು ಕಡೆ ಅಜ್ಜಿ ಬಟ್ಟೆನ ಇಟ್ಟಿದ್ದಾರೆ. ಹಾಗೆ ನಾವು ಮನೆಯಲ್ಲಿ ಏನೇನು ಅಡುಗೆ ಮಾಡಿದ್ವಿ, ಏನೇನು ತಿಂಡಿ ಮಾಡಿದ್ವಿ ಎಲ್ಲನೂ ಕೂಡ ಬಾಳೆದೆಲೆ ಮೇಲೆ ಇಟ್ಟಿದ್ದಾರೆ. ನಮ್ಮಮ್ಮ ಪ್ರತಿ ವರ್ಷವೂ ಕೂಡ ಅಡುಗೆ ಮನೆಯಲ್ಲೇ ಈ ಥರ ಎಡೆನ ಇಟ್ಟು ಪೂಜೆ ಮಾಡೋದು. ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಇದೇ ಥರ ಮಾಡೋದು. ನನ್ನ ಗಂಡನ ಮನೆ ಏನು ಅಂತ ಅಂದರೆ ಹಾಲ್ನಲ್ಲಿ ಎಡೆನ ಇಡ್ತೀವಿ. ಒಬ್ಬರು ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ. ಹಾಗೆ ನಾನು ಅಷ್ಟೇ ತಾತಂಗೆ ದೇವ್ರಿಗೆಲ್ಲ ಕೂಡ ಪೂಜೆನ ಮಾಡ್ತಾಯಿದ್ದೀನಿ. ನಮ್ಮ ತಾತ ಅಂದರೆ ನಮಗೆಲ್ರಿಗೂ ಇಷ್ಟ. ಇವ್ರು ತೀರ್ಕೊಂಡು ಏನಿಲ್ಲ ಅಂದರೂ ಒಂದು 17 ವರ್ಷ ಆಯಿತು. ಇವಾಗ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೋಬೇಕು ಅಂತ ಹೇಳಿದರು ನಮ್ಮ ಡ್ಯಾಡಿ. ನಾವು ಹೊರಗಡೆ ಬಂದಾಗ ಹಿರಿಯವ್ರು ಬಂದೇನೋ ಊಟ ಮಾಡ್ಕೊಂಡು ಹೋಗ್ತಾರಂತೆ. ಹಾಗಾಗಿ ಎಲ್ಲರೂ ಎಡೆ ಇಟ್ಟ ಮೇಲೆ ಒಂದು 10 ನಿಮಿಷ 15 ನಿಮಿಷ ಹೊರಗಡೆ ಬಂದು ಕೂತ್ಕೋಬೇಕು ಅಂತ ನಮ್ಮ ಡ್ಯಾಡಿ ಹೇಳಿದ್ರು. ಹಾಗಾಗಿ ಎಲ್ಲರೂ ಕೂಡ ಹೊರಗಡೆ ಕೂತಿದ್ದೀವಿ. ನಮ್ಮ ಜನಿಯಾ ಮತ್ತು ಇವ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಅವರಿಬ್ರು. ಅಂದರೆ ಇವತ್ತು ಫಸ್ಟ್ ಡೇ ಅಲ್ವಾ ಇಬ್ಬರು ಮೀಟ್ ಆಗಿರೋದು. ಒಂದು 2 ಅವರ್ಸು 3 ಅವರ್ಸು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಆಮೇಲೆ ಇಬ್ಬರು ಕೂಡ ಕಚ್ಚಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನಾನು ಅಲ್ಲೇ ಊಟ ಮಾಡ್ಕೊಂಡು ಬಂದುಬಿಟ್ಟಿದ್ದೆ. ಹಾಗಾಗಿ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಅಂತ ನನ್ನ ಫೇವ್ರೇಟ್ ವಡೆ, ಒಬ್ಬಟ್ಟು, ಆಲೂಗೆಡ್ಡೆ ಪಲ್ಯ ಅಷ್ಟನ್ನು ಮಾತ್ರ ಊಟ ಮಾಡ್ತಾಯಿದ್ದೀನಿ. ಇದು ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗು. ಹಾಗೆಯೇ ನಾನು ಫಸ್ಟೇ ಹೇಳಿದ್ದೆ ಎಲ್ರಿಗೂ ಹೇಳಿ ಮರಿ ಕಡ್ದು ಈ ಸಲ ಜನ್ನಿನ ಬರ್ಡೇನ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಮರಿಯೆಲ್ಲ ಕಟ್ ಮಾಡ್ತಾಯಿದ್ದಾರೆ ಮಧ್ಯಾಹ್ನ ಅಡುಗೆಗೆ. ಮಾರ್ನಿಂಗ್ ಗಾಯ್ಸ್, ಇವತ್ತು ಜನ್ನಿಂದು ಬರ್ಡೇ ಸೆಲೆಬ್ರೇಷನ್ ಇದೆ. ಟೆರೆಸ್ ಮೇಲೇ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಕೆಳಗಡೆ ಬಂದವ್ರಿಗೆಲ್ಲ ಊಟಕ್ಕೆ ಹಾಕೊಡೋಕ್ಕಾಗತ್ತೆ ಅಂತ ಹೇಳಿ ಚೇರ್ಗಳೆಲ್ಲ ತಂದಿದ್ದಾರೆ. ಡೆಕೋರೇಷನ್ ನಾವೇ ಮಾಡ್ತಾಯಿದ್ದೀವಿ. ಡೆಕೋರೇಷನ್ ಮಾಡೋದಕ್ಕೆ ತೊಗೊಬಂದಿದ್ದೆ. ಚೇರ್ಗಳು ಹಾಕಿ ಇಲ್ಲಿ ಡೆಕೋರೇಷನ್ ಮಾಡೋಣ ಅಂತ. ತಾರಸಿ ಬಂದು ತುಂಬಾ ದೊಡ್ಡದಿದೆ. ಗೋಲ್ಡನ್ ಕಲರ್ ತೊಗೊಳೋದ ಇಲ್ಲಿ ಗೋಲ್ಡನ್ ಐತಲ್ಲ, ಗೋಲ್ಡನ್ನೇ ಹಾಕೋಣ. ನನ್ನ ತಮ್ಮ ಡೆಕೋರೇಷನ್ ಅವ್ರಿಗೆ ಹೇಳಿ ಡೆಕೋರೇಷನ್ನು ಮಾಡಿಸ್ತೀನಿ ಅಂದ. ನಾನು ಬೇಡ, ನಾವೇನೇ ಬಲೂನ್ ಕಟ್ಟೋಣ, ಏನಕ್ಕೆ ಸುಮ್ಮನೆ ಅಂತ ಹೇಳಿ ಡೆಕೋರೇಷನ್ ಅವ್ರಿಗೆ ಹೇಳಿಲ್ಲ, ನಾವೇ ಡೆಕೋರೇಷನ್ ಮಾಡಿದ್ವಿ. ಚೇತನ್ ಮತ್ತು ನಮ್ಮ ಪಕ್ಕದ ಮನೆ ಆಂಟಿ ಎಲ್ಲರೂ ಕೂಡ ಬರ್ತಾಯಿದ್ದಾರೆ. ನಾವು ಕೇಕ್ನ ಅಲ್ಲೇ ಆರ್ಡ್ರ್ ಕೊಟ್ಟಿದ್ವಿ. ಚೇತನ್ ಅವ್ರು ಇವಾಗ ತೊಗೊಬರ್ತಿದ್ದಾರೆ. ಅವಳಂತೂ 3 ಸ್ಟೆಪ್ ಕೇಕೇ ಬೇಕು ಅಂತ ಹೇಳಿದ್ಲು. ಹಾಗಾಗಿ 3 ಸ್ಟೆಪ್ ಕೇಕ್ನೇ ಮಾಡಿಸಿದ್ರು. ಮತ್ತು ಎಕ್ಸ್ಟ್ರಾ ಇನ್ನೊಂದು ಕೇಕ್ನು ಕೂಡ ತೊಗೊಬಂದಿದ್ವಿ, ಇಬ್ಬನ ಕೈಲೂ ಕಟ್ ಮಾಡಿಸೋಣ ಅಂತ ಹೇಳಿ. ಹಾಗೆ ಸುಕನ್ಯಾ ಆಂಟಿ ಅವ್ರು ಬಂದರು. ಅವ್ರು ಬಂದ ತಕ್ಷಣ ಜನ್ಯ ಓಡೋಗಿ ಹಗ್ ಮಾಡ್ತಿದ್ದಾಳೆ. ಇನ್ನೊಂದು ಏನಪ್ಪ ಅಂತ ಅಂದರೆ, ನಾನು ಜನ್ನಿನ ಬರ್ಡೇನಲ್ಲಿ ಏನಾದರೂ ಒಂದು ಥೀಮ್ನ ಮಾಡಿ ಕೇಕ್ನ ಕಟ್ ಮಾಡಿಸ್ತಾ ಇದ್ದೆ ಅವಳ ಕೈಲಿ. ಫಸ್ಟು ಬಾರ್ಬಿ ಥೀಮು, ಬಟರ್ಫ್ಲೈ, ಮಿಕ್ಕಿ ಮೌಸು, ಈ ಟೆಡಿ ಬೇರು, ಬಟರ್ಫ್ಲೈ ಈ ಥರ ಥೀಮ್ಗಳನ್ನ ಮಾಡ್ತಾಯಿದ್ದೆ. ಈ ಸಲ ಯಾವ ಥೀಮೂ ಮಾಡಲಿಲ್ಲ, ಸುಮ್ಮನೆ ಹಾಗೇ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ. ಈ ಸಲ ಏನಾಗೋಯಿತು ಅಂದರೆ ಹಬ್ಬ ಸ್ವಲ್ಪ ಬೇಗ ಬೀಳ್ತು. ನಾವು ಹೊರಗಡೆ ಟ್ರಿಪ್ ಹೋಗಿದ್ವಿ. ಅಮ್ಮನ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಜೆನ್ನಿನ ಎಕ್ಸಾಮ್ಸು, ಇದೆಲ್ಲದ್ರ ಮಧ್ಯೆ ನನಗೆ ಫ್ರೀನೇ ಸಿಗಲಿಲ್ಲ ಯಾವ ಥೀಮ್ ಮಾಡೋದು ಏನು ಅಂತ ಹೇಳಿ. ಹಾಗಾಗಿ ಯಾವುದೇ ಥರ ಥೀಮ್ ಮಾಡಲಿಲ್ಲ, ಸುಮ್ಮನೆ ಹಾಗೆ ಕೇಕ್ ಕಟ್ ಮಾಡಿಸಿದ್ವಿ. ಮೈಸೂರಲ್ಲಾಗಿದ್ದರೆ ಯಾವುದಾದ್ರೂ ಒಂದು ಥೀಮ್ ಮಾಡ್ಬೋದಿತ್ತು. ಹಾಗೆ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮನ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಹಾಗಾಗಿ 1 ಗಂಟೆ ಕೇಕ್ ಕಟ್ ಮಾಡಿಸೋಣ, ಅವರು ಬರಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಅಡುಗೆ ಎಲ್ಲ ಆಗಿದೆ, ಅವರು ಕೂಡ ಬಂದರು. ಹಾಗೆ ಜನ್ನಿಗೆ ನಾನು ಈ ಥರ 3 ಸ್ಟೆಪ್ ಕೇಕ್ನ ಮಾಡಿಸಿದ್ವಿ. ಅವಳೇ ಹೇಳಿದ್ಲು ನನಗೆ 3 ಸ್ಟೆಪ್ಸ್ ಕೇಕ್ ಬೇಕು ಅಂತ ಹೇಳಿ. ಡೆಕೋರೇಷನ್ ಬಂದು ಈ ರೀತಿ ಇದೆ. ಹಾಗೆ ಬಿಸಿಲಿರೋದ್ರಿಂದ ಒಂದೊಂದು ಬಲೂನ್ಸ್ ಎಲ್ಲ ಒಡೆದೋಗ್ತಾ ಇದೆ. ಪಿಂಕು ವೈಟು ಬಲೂನ್ಸ್ನ ಕಟ್ಟಿದ್ವಿ. ಸಿಂಪಲ್ಲಾಗಿ ಇಷ್ಟೇ ಸಾಕು, ಅತಿ ಜಾತ್ರೆ ಹಿಂಗೆಲ್ಲ ಬೇಡ ಅಂತ ಹೇಳಿ.
ನಮ್ಮ ಮಮ್ಮಿ ಡ್ಯಾಡಿ ಹೇಳೋರು, ಪ್ರತಿ ವರ್ಷ ಮೈಸೂರಲ್ಲೇ ಬರ್ಡೇ ಮಾಡ್ತೀಯಲ್ಲ, ನಾವು ಒಂದು ವರ್ಷ ನಮ್ಮೂರಲ್ಲಿ ಬರ್ಡೇ ಮಾಡ್ತೀವಿ ಎಲ್ರನ್ನೂ ಕರೆದು ಅಂತ ಇದ್ರು. ಈ ವರ್ಷ ಹಬ್ಬದ ಟೈಮ್ಗೆ ಅವಳ ಬರ್ಡೇ ಬಂತು. ಹಾಗಾಗಿ ಅವರಂತೂ ಫುಲ್ ಖುಷಿಯಾಗಿ ಎಲ್ರಿಗೂ ಹೇಳಿ ಕೇಕೆಲ್ಲ ಡ್ಯಾಡಿನೇ ತರಿಸಿದ್ದು. ಅಂದರೆ ಜನ್ಯ ಇಷ್ಟಪಡಲ್ವಲ್ಲ, ಅವಳು ಯಾವ ಥರ ಹೇಳ್ತಾಳೆ ಆ ಥರ ಆರ್ಡ್ರ್ ಕೊಟ್ಟು ಮಾಡಿಸಿ ಅಂತ ಹೇಳಿ ಅವರೇನೆ ಅಮೌಂಟ್ ಎಲ್ಲ ಪೇ ಮಾಡಿದರು. ಚೇತನ್ ತೊಗೊಬಂದಿದ್ದು. ಅವಳು ಹೇಳಿದ್ಲು ನನಗೆ 3 ಸ್ಟೆಪ್ ಕೇಕೇ ಬೇಕು ಅಂತ ಹೇಳಿ. 6 ವರ್ಷಕ್ಕೆ 6 kg ಕೇಕ್ನೇ ಮಾಡಿಸಿದ್ದಾರೆ ಡ್ಯಾಡಿ. ಹಾಗೆ ಅವಳಿಗೆ ಎಲ್ಲರೂ ಕೂಡ ಗಿಫ್ಟ್ನ ತೊಗೊಬಂದಿದ್ರು ಸರ್ಪ್ರೈಸಾಗಿ. ಅವ್ರ ಅಜ್ಜಿ, ತಾತ ಮತ್ತು ಅವ್ರದ್ದು ಚಿಕ್ಕಮ್ಮ, ಮಾವ, ಅವರಪ್ಪ ಎಲ್ಲರೂ ಕೂಡ. ಅವಳಿಗೆ ಅದೊಂದು ಖುಷಿ ಆಯಿತು ಗಿಫ್ಟ್ಸ್ ಎಲ್ಲ ನೋಡಿ. ಅವಳಿಗೆ ಯಾರೂ ಕೂಡ ಹೇಳಿರಲಿಲ್ಲ. ಹಾಗೆ ನಾನು ನಮ್ಮ ಅತ್ತೆನೂ ಅವಳಿಗೆ 6 ವರ್ಷಕ್ಕೆ 6 ಜೊತೆ ಡ್ರೆಸ್ನ ತೊಗೊಂಡಿದ್ವಿ. ಅದನ್ನು ಕೂಡ ಒಂದೊಂದು ದಿನ ಹಾಕಿ ಅವಳಿಗೆ ಫೋಟೋಸ್ ಎಲ್ಲ ತೆಗೆದಿದ್ದೆ. ಅದರದ್ದು ಫೋಟೋಸ್ ಏನೋ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಹಾಗೆ ಮಮ್ಮಿ ಡ್ಯಾಡಿನೂ ಕೂಡ ಇಬ್ಬಂಗೆ ಜನ್ನಿಂಗೆ ಇಬ್ರಿಗೂ ಕೂಡ ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಲ್ವಾ, ಹಾಗಾಗಿ ಓಲೆ ಎಲ್ಲ ಕೊಡ್ಸೋಕ್ಕಾಗಲಿಲ್ಲ ಅಂತ ಹೇಳಿ ಇಬ್ರಿಗೂ ಕೂಡ ಕ್ಯಾಶ್ನೇ ಕೊಟ್ಟರು. ಗೋಲ್ಡ್ ರೇಟ್ ಕಡಿಮೆ ಆದಮೇಲೆ ಇಬ್ಬರು ಕೂಡ ಒಂದೇ ಥರ ಜುಮ್ಕಿಗಳನ್ನ ತೊಗೊಳ್ಳಿ ಅಂತ ಹೇಳಿ. ಲಾಸ್ಟ್ ಟೈಮು ನಮ್ಮ ಮಾವ ಜನ್ನಿಂಗೆ ಜುಮ್ಕಿ ಕೊಡಿಸಿದ್ರು. ಹಾಗಾಗಿ ನೀನು ಬೇರೆ ಥರ ಓಲೆ ತೊಗೋ, ಇಬ್ಬ ಜುಮ್ಕಿ ತೊಗೊಳ್ಳಿ ಅಂತ ಹೇಳಿ. ಈಗ ಗೋಲ್ಡ್ ರೇಟ್ ನೋಡಿದ್ರೆ ತುಂಬಾ ಜಾಸ್ತಿ ಆಗಿದೆ. ಗೋಲ್ಡ್ ರೇಟ್ ಸ್ವಲ್ಪ ಕಡಿಮೆ ಆದಮೇಲೆ ಜನ್ನಿಂಗೆ ಮತ್ತು ಇಬ್ಬಂಗೆ ಒಂದೇ ಥರ ಇಯರಿಂಗ್ಸ್ನ ತೊಗೋಬೇಕು. ಹಾಗೆಯೇ ಜನ್ನಿಂಗೆ ಇನ್ನೊಂದು ಬೇಜಾರೇನು ಅಂದರೆ ಅವ್ಳ ಫ್ರೆಂಡ್ಸ್ ಯಾರೂ ಬಂದಿಲ್ಲ. ಅಂದರೆ ಮೈಸೂರಲ್ಲಿ ಜನ್ನಿಂಗೆ ತುಂಬಾ ಫ್ರೆಂಡ್ಸ್ಗಳಿದ್ದಾರೆ, ಊರಲ್ಲಿ ಯಾರೂ ಫ್ರೆಂಡ್ಸ್ ಇಲ್ಲ. ಇದ್ದಿದ್ದೇ ಒಬ್ಬಳು ಫ್ರೆಂಡು ಚೇತು ಅಂತ ಹೇಳಿ, ಅವಳು ಕೂಡ ಇವತ್ತು ಸ್ಕೂಲಿಗೆ ಹೋಗಿಬಿಟ್ಟಿದ್ದಾಳೆ. ಹಾಗೆ ಇಬ್ಬನೂ ಕೂಡ ಅಕ್ಕಂಗೆ ಅಂತ ಹೇಳಿ ಒಂದು ಗಿಫ್ಟ್ನ ತೊಗೊಬಂದಿದ್ಲು. ಅದನ್ನು ಕೊಟ್ಟು ಫೋಟೋಸ್ ತೆಗೆಸ್ಕೊಳ್ತಿದ್ದಾಳೆ. ಮಕ್ಳುಗಳಿಗೆ ನಾವು ಏನೇ ಕೊಟ್ರು ಅವ್ರಿಗೆ ಅವ್ರ ಫ್ರೆಂಡ್ಸ್ಗಳು ಗಿಫ್ಟ್ನ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ನಮ್ಮ ಅಮ್ಮನೂ ಕೂಡ ನನ್ನ ಮೊಮ್ಮಗಳಿಗೊಂದು ಗಿಫ್ಟ್ನ ತೊಗೊಬಂದಿದ್ದೀನಿ ಅಂತ ಹೇಳಿ ಅವರು ಕೂಡ ಅವಳಿಗೊಂದು ಗಿಫ್ಟ್ನ ತಂದು ಕೊಟ್ಟರು. ಅಕ್ಕ, ಭಾವ ಎಲ್ಲರೂ ಕೂಡ ಜನ್ನಿಂಗೆ ಗಿಫ್ಟ್ಗಳು ಅವಳಿಗೆ ಇಷ್ಟ ಆಗೋ ಥರ ಗಿಫ್ಟ್ಗಳನ್ನೇ ತಗೊಬಂದಿದ್ರು. ಅವ್ರ ಚಿಕ್ಕಮ್ಮ, ಚಿಕ್ಕಪ್ಪ ಇಬ್ಬರು ಕೂಡ ಬೆಂಗಳೂರಿಂದನೇ ಅವಳಿಗೆ ಗಿಫ್ಟ್ನ ಕೊಟ್ಟು ಕಳಿಸಿದ್ರು. ಯಾರೋ ಬರ್ತಾಯಿದ್ರು ಅವ್ರ ಫ್ರೆಂಡ್ ಅಂತ ಹೇಳಿ ಅವ್ರ ಕೈಲಿ. ಜನ್ನಿನ ಫ್ರೆಂಡ್ಸ್ ಯಾರೂ ಇರಲಿಲ್ಲ. ಹಾಗಾಗಿ ಅಕ್ಕಪಕ್ಕದ ಮನೆಗೆ ನೆಂಟರು ಮಕ್ಕಳು ಬಂದಿದ್ದವಲ್ಲ, ಅವನ್ನೇ ಕರೆದಿದ್ವಿ ನಾವು ಬರ್ಡೇಗೆ. ಆ ಮಕ್ಳುಗಳು ಕೂಡ ಬಂದು ಜನ್ನಿಂಗೆ ವಿಶ್ ಮಾಡಿ ಹೋದರು. ಇವರಿಬ್ಬರು ಬಂದು ನಮ್ಮ ದೊಡ್ಡಮ್ಮಂದಿರು. ಅವ್ರಿಗೆ ಜನ್ಯ ಅಂದರೆ ತುಂಬಾ ಇಷ್ಟ. ಅವರು ಕೂಡ ಜನ್ನಿಂಗೆ ವಿಶ್ ಮಾಡಿದ್ರು. ಹಾಗೆ ನಮ್ಮ ಮಾವನ ಫ್ರೆಂಡ್ಸ್, ನಮ್ಮ ಅತ್ತೆ ಫ್ರೆಂಡ್ಸ್ ಮತ್ತು ನಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಕೂಡ ಬಂದಿದ್ದರು. ನಾನು ಆದಷ್ಟು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ. ಅಂದರೆ ನಾವು ನಮ್ಮದೇ ಆದಂಥ ಕೆಲಸಗಳು ಮತ್ತು ಬರ್ಡೇ ಮನೆಯಲ್ಲಿ ಏನಾದರೂ ಒಂದು ಫಂಕ್ಷನ್ ಅಂದರೆ ಸ್ವಲ್ಪ ಬ್ಯುಸಿ ಇರ್ತೀವಲ್ವ, ಹಾಗಾಗಿ ಜಾಸ್ತಿ ವೀಡಿಯೋಸ್ನ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಇವಾಗ ಎಲ್ರಿಗೂ ಕೂಡ ಊಟ ಬಡಿಸ್ಕೊಡ್ತಾ ಇದ್ದಾರೆ. ಹಾಗೆ ಇದು ಬಂದು ಜನ್ನಿಂದು 6ನೇ ವರ್ಷದ ಬರ್ಡೇ ಸೆಲೆಬ್ರೇಷನ್ನು ತುಂಬಾ ಚೆನ್ನಾಗಿ ಮಾಡಿದ್ರು ಅಮ್ಮ ಅವರು. ಅವ್ರಿಗೂ ಕೂಡ ತುಂಬಾ ಖುಷಿ ಆಯಿತು. ಹಾಗೆ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.